ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿಗೆ ಮತ ಕೇಳುವ ನೈತಿಕ ಹಕ್ಕು ಇಲ್ಲ. ಈ ಬಾರಿ ಯಾವುದೇ ವಿಷಯಗಳಿಲ್ಲದೆ ಬೆತ್ತಲಾಗಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು. ರವಿವಾರ ಸಂಜೆ ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಲೋಕಸಭಾ ಚುನಾವಣಾ ನಿಮಿತ್ತ ಕೊಪ್ಪಳ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರವಾಗಿ ಮತ ಶಿಕಾರಿ ಮಾಡಿ ಅವರು ಮಾತನಾಡಿದರು. ಕಳೆದ 10 ವರ್ಷದಿಂದ ಮೋದಿ ಪ್ರಧಾನಿಯಾಗಿದ್ದಾರೆ. 3ನೇ ಬಾರಿ ಪ್ರಧಾನಿಯಾಗಲು ದೇಶದ ಜನರ ಆಶೀರ್ವಾದ ಕೇಳಲು ಪ್ರಯತ್ನಿಸುತ್ತಿದ್ದಾರೆ. ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ಪ್ರಕಾರ ಬಿಜೆಪಿ 210 ಸೀಟು ಮಾತ್ರ ಗೆಲ್ಲಲು ಸಾಧ್ಯ ಎಂದಿದೆ. ಹೀಗಾಗಿ ಮೋದಿ 100ಕ್ಕೂ ಹೆಚ್ಚು ಸಂಸದರಿಗೆ ಟಿಕೆಟ್ ತಪ್ಪಿಸಿದ್ದಾರೆ ಎಂದರು. ನರೇಂದ್ರ ಮೋದಿ ದೇಶದ ಅಭಿವೃದ್ಧಿ ಮಾಡಿದ ಕೆಲಸ ಬಹಳ ಕಡಿಮೆ. ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡುವಾಗ 10 ವರ್ಷದ ಸಾಧನೆಯ ಬಗ್ಗೆ ಹೇಳುತ್ತಿಲ್ಲ. ವರ್ಷಗಳಾಯಿತು, ಇಲ್ಲಿಯವರೆಗೆ ಯಾರಿಗೂ ಕೆಲಸ ನೀಡಿಲ್ಲ. 20 ಕೋಟಿ ಉದ್ಯೋಗ ಸೃಷ್ಟಿಸಬೇಕಿತ್ತು, 20 ಲಕ್ಷ ಉದ್ಯೋಗ ಸೃಷ್ಟಿಸಿಲ್ಲ. ಕೆಲಸ ಕೊಡಿ ಎಂದರೆ ಪಕೋಡ ಮಾರಲು ಹೋಗಿ ಎಂದು ಪ್ರಧಾನಿ ಹೇಳುತ್ತಾರೆ. ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ ಇವತ್ತು ಬೆತ್ತಲೆಯಾಗಿದ್ದಾರೆ. ನರೇಂದ್ರ ಮೋದಿ ಹೇಳೋದೆಲ್ಲ ಸುಳ್ಳು ಅನ್ನೋದು ಗೊತ್ತಾಗಿದೆ ಎಂದರು. ಹಿಂದುಳಿದ ವರ್ಗದ ಮೀಸಲಾತಿಯನ್ನು ಕಿತ್ತು ಮುಸ್ಲಿಮರಿಗೆ ಕೊಡುತ್ತಿದ್ದಾರೆ ಎಂದು ಮೋದಿ ಹಸಿ ಸುಳ್ಳು ಹೇಳಿದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮೀಸಲಾತಿ ಆದೇಶ ಬದಲಾಯಿಸಿಲ್ಲ. ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಚಿನ್ನಪ್ಪ ರೆಡ್ಡಿ ವರದಿ ಆಧಾರದ ಮೀಸಲಾತಿ ಕೊಡಬೇಕೆಂದು ತೀರ್ಮಾನಿಸಿದ್ದರು. 30 ವರ್ಷಗಳಿಂದ ಮುಸ್ಲಿಮರಿಗೆ ಮೀಸಲಾತಿ ಇದೆ. ಹಿಂದುಳಿದವರನ್ನು, ದಲಿತರನ್ನು ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಸಿಂಧನೂರಿಗೆ ಬಂದರೆ ನನ್ನ ಕ್ಷೇತ್ರಕ್ಕೆ ಬಂದಂತಹ ಅನುಭವವಾಗುತ್ತದೆ. ನಿಮ್ಮೂರಿನವನೇ ಎಂದು ತಿಳಿದು ಪ್ರೀತಿ ಅಭಿಮಾನದಿಂದ ಕಾಣುತ್ತೀರಿ. 1991ರಲ್ಲಿ ನಾನು ಕೊಪ್ಪಳ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾಗ ಸಿಂಧನೂರು ಮತದಾರರು ಆಶೀರ್ವಾದ ಮಾಡಿ 19,000 ಮತಗಳು ಲೀಡ್ ಕೊಟ್ಟಿದ್ದೀರಿ. ಆಗ ಕೇವಲ 10,000ದಿಂದ ಸೋಲು ಕಾಣಬೇಕಾಯಿತು. ನಿಮ್ಮ ಋಣ ನನ್ನ ಮೇಲೆ ಇದೆ, ಅದನ್ನು ತೀರಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಭಾವುಕರಾದರು. ವೇದಿಕೆಯ ಮೇಲೆ ಶಾಸಕ ಹಂಪನಗೌಡ ಬಾದರ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಚಿವರಾದ ಎನ್ಎಸ್ ಬಸವರಾಜು, ಸುರೇಶ್ ಬೈರಟಿ, ಶಿವರಾಜ್ ತಂಗಡಿಗೆ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ, ಸಂಸದ ಸಂಗಣ್ಣ ಕರಡಿ, ಶಾಸಕರಾದ ಬಸನಗೌಡ ತುರ್ವಿಹಾಳ್, ರಾಘವೇಂದ್ರ ಹಿಟ್ನಾಳ್, ಹಂಪಯ್ಯ ನಾಯಕ್, ಬಿಎಂ ನಾಗರಾಜು, ಶರಣೇಗೌಡ ಬಯ್ಯಾಪುರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಮರೇಗೌಡ ಬಯ್ಯಾಪುರ್, ಕಾಡಾಧ್ಯಕ್ಷ ಹಸನ್ ಸಾಬ್ ದೋಟಿಹಾಳ್, ಕೆಪಿಸಿಸಿ ಸದಸ್ಯ ನಲ್ಲ ವೆಂಕಟೇಶ್ವರ ರಾವ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಸಿಂಧನೂರಿಗೆ ಬಂದಾಗಲೆಲ್ಲ ನನ್ನ ಕ್ಷೇತ್ರಕ್ಕೆ ಬಂದಂತ ಅನುಭವ ಆಗ್ತದೆ. ನೀವೆಲ್ಲರೂ ಕೂಡ ನನ್ನನ್ನು ಯಾವಾಗ ಸಿಂಧನೂರಿಗೆ ಬಂದರೂ ಕೂಡ ನಿಮ್ಮೂರಿನವನೇ ಅಂತೇಳಿ ಬಹಳ ಪ್ರೀತಿ ಅಭಿಮಾನದಿಂದ ಕಾಣ್ತೀರಿ. ಸಾವಿರದ 1991ನೇ ಇಸ್ವಿನಲ್ಲಿ ನಾನು ಕೊಪ್ಪಳ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೆ. ಆಗ ಸಿಂಧನೂರಿನ ಮತದಾರರು ನನಗೆ ಆಶೀರ್ವಾದ ಮಾಡಿ ಇಲ್ಲಿ ಸುಮಾರು 18-19 ಸಾವಿರ ಲೀಡನ್ನ ಕೊಟ್ಟಿದ್ರಿ. ಅದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಬರೀ 10,000ದಿಂದ ಆಗ ಸೋತರೂ ಕೂಡ ಸಿಂಧನೂರಿನವರು ನನಗೆ ದೊಡ್ಡ ಅಂತರದಿಂದ ಮತದಾನವನ್ನು ಮಾಡಿದ್ರು, ಆಶೀರ್ವಾದವನ್ನು ಮಾಡಿದ್ರು. ನಿಮ್ಮ ಋಣ ನನ್ನ ಮೇಲೆ ಇದೆ, ಅದನ್ನು ತೀರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವತ್ತು ಕೂಡ ಹಂಪನಗೌಡ ಬಾದರ್ಲಿ ಅವರು ನನ್ನ ಪರವಾಗಿ ಕೆಲಸ ಮಾಡಿದ್ರು. ಇವತ್ತು ನನ್ನ ಜೊತೆ ಇದ್ದಾರೆ.
ಇವತ್ತು ಆತ್ಮೀಯತೆಯಿಂದ ಇದ್ದಾರೆ. ಅದರಿಂದ ಹಂಪನಗೌಡ ಬಾದರ್ಲಿ ಅವರು ಮೊದಲಿನಿಂದಲೂ ಕೂಡ ನನಗೆ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಬಂದಿದ್ದಾರೆ. ಹಂಪನಗೌಡ ಬಾದರ್ಲಿ ಅವರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೇ 7ನೇ ತಾರೀಕು ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ನೀವು ಯಾರಿಗೆ ಮತದಾನವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಬೇಕಾಗ್ತದೆ. ನಿಮ್ಮ ಮುಂದೆ ಭಾರತೀಯ ಜನತಾ ಪಕ್ಷ ಮತ್ತು JDS ಮೈತ್ರಿ ಮಾಡಿಕೊಂಡು ಈ ಸಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆಯನ್ನ ಎದುರಿಸ್ತಾ ಇದೆ. ಭಾರತೀಯ ಜನತಾ ಪಕ್ಷ ಮತ್ತು JDS ಅವುಗಳ ಅಭ್ಯರ್ಥಿಯಾಗಿ ಡಾಕ್ಟರ್ ಬಸವರಾಜು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣ ಇಲ್ಲೇನೆ ಸಿಟ್ಟಿಂಗ್ MP ಸಂಗಣ್ಣ ಕರಡಿ ಅವರಿಗೆ ತಪ್ಪಿಸ್ಬಿಟ್ರು. ಈ ಸಾರಿ ಕರಡಿ ಸಂಗಣ್ಣ ಈ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನ ಮಾಡಿದ್ರು. ಆದರೂ ಕೂಡ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಹಾಗಾಗಿ ಬೇಸರಗೊಂಡು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಸವರಾಜ್ ರಾಜಶೇಖರ ಇಟ್ನಾಳ್ ಅವರು ನಮ್ಮ ಅಭ್ಯರ್ಥಿಯಾಗಿ ಕಳೆದ ಬಾರಿನೂ ಕೂಡ ಸ್ಪರ್ಧೆ ಮಾಡಿದರು. ಹಿಂದಕ್ಕೆ ನಿಂತ್ಕೊಳ್ಳಿ, ಸ್ವಲ್ಪ ಅವ್ರಿಗೆಲ್ಲ ಕಾಣ್ಬೇಕಲ್ಲ. ಸ್ವಲ್ಪ ಅಂತರದಲ್ಲಿ ಸೋತರು. ಈ ಸಾರಿ ನಿಮ್ಮ ಉತ್ಸಾಹವನ್ನು ನೋಡಿದ್ರೆ, ಈ ಸಾರ್ವಜನಿಕ ಸಭೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿರೋದು ನೋಡಿದ್ರೆ, ಈ ಚುನಾವಣೆಯಲ್ಲಿ ರಾಜಶೇಖರ್ ಇಟ್ನಾಳ್ ಅವರು 100ಕ್ಕೆ 100 ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗೆ ಬಂದಿದೆ. ಗೆಲ್ಲಬೇಕು ಕೂಡ. ಅವರ ತಂದೆ ಬಸೆಟಪ್ಪನವರು ಕೂಡ ಸ್ವಲ್ಪ ಅಂತರದಲ್ಲಿ ಸೋತರು. ಕಳೆದ ಬಾರಿ ಕರಡಿ ಸಂಗಣ್ಣವರ ವಿರುದ್ಧ ರಾಜಶೇಖರ್ ಇಟ್ನಾಳ್ ಅವರು ಕೂಡ ಸ್ವಲ್ಪ ಅಂತರದಲ್ಲಿ ಸೋತರು. ಈ ಸಾರಿ ನಿಮ್ಮನ್ನೆಲ್ಲ ನೋಡಿದ ಮೇಲೆ, ನಿಮ್ಮ ಉತ್ಸಾಹ ನೋಡಿದ ಮೇಲೆ, ಈ ಸಾರಿ ರಾಜಶೇಖರ್ ಇಟ್ನಾಳ್ ಅವರಿಗೆ ಆಶೀರ್ವಾದ ಮಾಡೇ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಬಂದಿದೆ. ಸಿಂಧನೂರು ವಿಧಾನಸಭಾ ಕ್ಷೇತ್ರದಿಂದ ಮತ್ತೆ ಪಕ್ಕದ ಕ್ಷೇತ್ರಗಳಿಂದ ಹೆಚ್ಚು ಬಹುಮತ ಬರ್ತದೆ ಅಂತಕ್ಕಂಥ ನಂಬಿಕೆ ನನಗೆ ಬಂದಿದೆ. ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. 3ನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ಈ ದೇಶದ ಜನರ ಆಶೀರ್ವಾದವನ್ನ ಕೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ನರೇಂದ್ರ ಮೋದಿ ಅವರಿಗೆ ಈ ಸಾರಿ ವೋಟ್ ಕೇಳ್ತಕ್ಕಂಥ ಯಾವುದೇ ನೈತಿಕತೆ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಭಾವನಾತ್ಮಕವಾದಂಥ ವಿಚಾರಗಳನ್ನು ಜನರ ಮುಂದೆ ಇಟ್ಟು
2014ರಲ್ಲಿ ಗೆದ್ರು, 2019ರಲ್ಲಿ ಗೆದ್ರು. ಆದರೆ 2024ರಲ್ಲಿ ಅವರು ಭಾವನಾತ್ಮಕವಾದಂಥ ವಿಚಾರಗಳನ್ನು ಜನರ ಮುಂದೆ ಹೇಳಿ ಜನರ ಪ್ರೀತಿಯನ್ನ, ಜನರ ವಿಶ್ವಾಸವನ್ನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ಕೊಂಡಿದ್ದೇನೆ. ಆದರೂ ಕೂಡ ಒಂದು ವಿಚಾರವನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆಕ್ಸಿಸ್ ಮೈ ಇಂಡಿಯಾ ಅಂತೇಳಿ ಸರ್ವೆ ಮಾಡಿದ್ದಾರೆ. ಆ ಸರ್ವೆನಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ 200ರಿಂದ 210 ಸೀಟ್ಗಳನ್ನು ಗೆಲ್ತೀವಿ ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರಿಗೆ ಗೊತ್ತಾಗಿದೆ, ಬಿಜೆಪಿಗೆ ಗೊತ್ತಾಗಿದೆ. 200ರಿಂದ 210. ಅದಕ್ಕೋಸ್ಕರನೇ ಇಡೀ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ 100ಕ್ಕೂ ಹೆಚ್ಚು ಜನರಿಗೆ ಟಿಕೆಟ್ ಅನ್ನು ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ವಿವಿಧ ಸಮಾಜದ ಮುಖಂಡರು ಹಾಗೂ ಕಾಂಗ್ರೆಸ್ ಮುಖಂಡರು ಭೇಟಿ ಮಾಡಿ ಶಾಸಕ ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮನವಿ ಮಾಡಿದರು. ಸಿದ್ದರಾಮಯ್ಯ ಅವರಿಗೆ ಸನ್ಮಾನಿಸಿ ಗೌರವಿಸಿದ ಮುಖಂಡರು 5 ಅವಧಿ ಶಾಸಕರಾಗಿ ಈ ಭಾಗದ ಹಿರಿಯ ಕಾಂಗ್ರೆಸ್ ನಾಯಕರಾಗಿರುವ ಬಾದರ್ಲಿ ಹಂಪನಗೌಡರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನ ನೀಡಬೇಕು. ಸಚಿವ ಸ್ಥಾನ ಸಿಕ್ಕರೆ ಈ ಭಾಗದ ಅಭಿವೃದ್ಧಿಗೆ ಶ್ರಮಿಸಲು ಇನ್ನಷ್ಟು ಶಕ್ತಿ ಬಂದಂತಾಗುತ್ತದೆ ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನಲ್ಲ ವೆಂಕಟೇಶ್ವರರಾವ್, ಬಲಸ ಸುಬ್ರಹ್ಮಣ್ಯಂ, ತಾಳೂರಿ ಸುಬ್ಬಾರಾವ್, ಡಿ ಶ್ರೀನಿವಾಸ್, ಎಂಸಿ ಅಂಕಯ್ಯ, ಸಿಂಹಾದ್ರಿ ದೊರೆಬಾಬು, ಪಿ ಮುರಳಿ ಕೃಷ್ಣ, ರವಿಗೌಡ ಮಲ್ಲದಗುಡ್ಡ, ಶೇಖರಗೌಡ ದೇವರಮನಿ, ಮುತ್ತು ಪಾಟೀಲ್ ಸೇರಿದಂತೆ ಅನೇಕರಿದ್ದರು. ಜವಳಗೇರ ಶ್ರೀನಿವಾಸ್ ಕ್ಯಾಂಪಿನ ಉಪ್ಪಲಪಾಟಿ ರಾಮಕೃಷ್ಣ ಅವರ ಪುತ್ರಿ ಉಪ್ಪಲಪಾಟಿ ದುರ್ಗಾ ಭವಾನಿ ಅವರಿಗೆ 2 ವರ್ಷಗಳ ಹಿಂದೆ ಹೈದರಾಬಾದ್ ಕರ್ನಾಟಕ ಭಾಗದ 371 ಜೆ ಕಲಂ ಅಡಿಯಲ್ಲಿ ಪಿಎಸ್ಐ ಹುದ್ದೆ ದೊರಕಿದ್ದು ಪ್ರಸ್ತುತ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ ಠಾಣೆಯಲ್ಲಿ ಪಿಎಸ್ಐಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪಿಎಸ್ಐ ಹಾಗೂ ಕುಟುಂಬಸ್ಥರು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಕೃತಜ್ಞತೆ ಸಲ್ಲಿಸಿದರು. 371 ಜೆ ಕಲಂ ಅಡಿಯಲ್ಲಿ ವಿಶೇಷ ಸ್ಥಾನಮಾನ ದೊರಕಿದ್ದು ಈ ಭಾಗದ ಅನೇಕ ಯುವಕ ಯುವತಿಯರಿಗೆ ಅನುಕೂಲವಾಗಿದೆ ಎಂದು ಮುಖ್ಯಮಂತ್ರಿಗಳಿಗೆ ತಿಳಿಸಿದರು. ಸೋಮವಾರ ಬೆಳಿಗ್ಗೆ ಸ್ಥಳೀಯ ಶಾಸಕ ಹಂಪನಗೌಡ ಬಾದರ್ಲಿ ನಿವಾಸಕ್ಕೆ ಭೇಟಿ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಸ್ಥಳೀಯ ಮುಖಂಡರೊಂದಿಗೆ ಚರ್ಚೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಸಕರ ನಿವಾಸಕ್ಕೆ ಭೇಟಿ ನೀಡುತ್ತಲೇ ಜೈಕಾರ ಕೂಗಿದ ಕಾಂಗ್ರೆಸ್ ಮುಖಂಡರು ಹೂಮಾಲೆ ಹಾಕುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿಕೊಂಡರು. ನಂತರ ನಿವಾಸದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರೊಂದಿಗೆ ಚರ್ಚೆ ನಡೆಸಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರ ಕೆಲಸ ಮಾಡುವಂತೆ ಸಲಹೆ ನೀಡಿದರು. ಸಿದ್ದರಾಮಯ್ಯ ಅವರನ್ನು ನೋಡಲು ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಜಮಾವಣೆಗೊಂಡಿದ್ದರು. ಸೋಮವಾರ ಸಂಜೆ ನಡೆದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವ ಬೈರತಿ ಸುರೇಶ್ ಸ್ಥಳೀಯ ಕಾಕತೀಯ ಕ್ಲಬ್ನಲ್ಲೇ ವಾಸ್ತವ್ಯ ಹೂಡಿದ್ದರು. ಬೆಳಿಗ್ಗೆ ಶಾಸಕರ ನಿವಾಸಕ್ಕೆ ಭೇಟಿ ನೀಡಿ ನಂತರ ಹೆಲಿಕಾಪ್ಟರ್ ಮೂಲಕ ಕೂಡ್ಲಿಗಿಗೆ ಪ್ರಯಾಣ ಬೆಳೆಸಿದರು. ಸಿಎಂ ಭೇಟಿ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಎಸ್ಪಿ ಶಿವಕುಮಾರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಚಿವ ಬೈರತಿ ಸುರೇಶ್, ಸಂಸದ ಕರಡಿ ಸಂಗಣ್ಣ, ಶಾಸಕರಾದ ಹಂಪನಗೌಡ ಬಾದರ್ಲಿ, ಆರ್ ಬಸನಗೌಡ ತುರ್ವಿಹಾಳ್, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಸೇರಿದಂತೆ ಅನೇಕರಿದ್ದರು. ಮುಂದೆ ಬರಬೇಡಿ, ಅಲ್ಲಿಗೆ ಬರ್ತಾರೆ. ದಾರಿ ಬಿಡ್ರಿ, ಯಾಕಪ್ಪ
ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆಬಿ ಪ್ರಭಾಕರ್ ಹೇಳಿದರು. ಅವರಿಂದು ಸಿಂಧನೂರಿನ ಮಾಧ್ಯಮ ಮಿತ್ರರೊಂದಿಗೆ ಮಾತುಕತೆ ನಡೆಸಿ ಬಸ್ ಪಾಸ್ ನೀಡುವ ಬಗ್ಗೆ ಭರವಸೆ ನೀಡಿದರು. ಜೂನ್ ಜುಲೈ ತಿಂಗಳಲ್ಲಿ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ನೀಡುವ ಬಗ್ಗೆ ಈಗಾಗಲೇ ಚರ್ಚೆ ನಡೆದಿದ್ದು, ಈ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಶೀಘ್ರವೇ ಬಸ್ ಪಾಸ್ ಕೊಡಿಸುವುದಾಗಿ ಪ್ರಭಾಕರ್ ಹೇಳಿದರು. ಈ ಸಂದರ್ಭದಲ್ಲಿ ಸಿಂಧನೂರಿನ ಪತ್ರಕರ್ತರಿದ್ದರು. ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೀಡಿದ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೇವೆ, ಜೊತೆಗೆ ನುಡಿದಂತೆ ನಡೆದಿದ್ದೇವೆ. ಈ ಬಾರಿ ರಾಜ್ಯದ ಜನತೆಗೆ ಕಾಂಗ್ರೆಸ್ ಮೇಲೆ ವಿಶ್ವಾಸ ಮೂಡಿದೆ ಎಂದು ಸಚಿವ ಶಿವರಾಜ್ ತಂಗಡಗಿ ಹೇಳಿದರು. ಅವರು ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಬಿಜೆಪಿ 10 ವರ್ಷಗಳಲ್ಲಿ ಏನು ಮಾಡಿದೆ? ಬಿಜೆಪಿ ನಾಯಕರು ಅಭಿವೃದ್ಧಿ ಬಗ್ಗೆ ಎಲ್ಲೂ ಮಾತನಾಡುತ್ತಿಲ್ಲ. ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಮತ ಕೇಳಲು ಬಿಜೆಪಿಗೆ ನೈತಿಕತೆ ಇಲ್ಲ. ರೈತರು ಸಂಕಷ್ಟದಲ್ಲಿರುವಾಗ ನೆರವು ಕೇಳಿದರೆ ಬರಗಾಲ ಪರಿಹಾರ ನೀಡಲಿಲ್ಲ. ನಾವು ರಾಜ್ಯದ ಜನತೆ ಪರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೆವು. ಸುಪ್ರೀಂ ಛೀಮಾರಿ ಹಾಕಿತು. ಇದು ರಾಜ್ಯದ ಜನತೆ ಗೆಲುವು. ಈಗ ಪರಿಹಾರದ ಹಣ ಘೋಷಣೆ ಮಾಡಿದೆ. ನರೇಂದ್ರ ಮೋದಿ ರಾಜ್ಯ ಜನತೆಯ ವಿಶ್ವಾಸ ಕಳೆದುಕೊಂಡಿದ್ದಾರೆ. ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿಯಾಧರಿಸಿ ಜಾರಿಯಾದ ಮೀಸಲಾತಿಯಲ್ಲಿ ಮುಸ್ಲಿಮರು 2A ನಲ್ಲೇ ಇದ್ದಾರೆ. ಆದರೆ ಬಿಜೆಪಿ ಸರ್ಕಾರ ಅಲ್ಪಸಂಖ್ಯಾತರಿಗಿದ್ದ 4% ಮೀಸಲಾತಿ ತೆಗೆದುಹಾಕಿತ್ತು. ಇದನ್ನು ವಿರೋಧಿಸಿ ಮುಸ್ಲಿಮರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು. ಈಗ ಸುಪ್ರೀಂ ಕೋರ್ಟ್ ಯಥಾಸ್ಥಿತಿ ಮೀಸಲಾತಿ ಕಾಪಾಡಲು ಆದೇಶಿಸಿದೆ. ಸುಪ್ರೀಂ ಕೋರ್ಟ್ ಆದೇಶದನ್ವಯ ಮುಸ್ಲಿಮರು 2A ನಲ್ಲೇ ಉಳಿಯುತ್ತಾರೆ. ಬಿಜೆಪಿ ನಾಯಕರು ಸುಳ್ಳುಗಳನ್ನು ಸೃಷ್ಟಿ ಮಾಡುವ ಮೂಲಕ ರಾಜ್ಯದ ಜನತೆಯನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಜಿ ಮಲ್ಲಿಕ್, ಗ್ಯಾರಂಟಿ ಯೋಜನೆಗಳ ತಾಲೂಕಾಧ್ಯಕ್ಷ ವೈ ಅನಿಲ್ ಕುಮಾರ್, ಎಸ್ ಶರಣೇಗೌಡ ಸೇರಿದಂತೆ ಇತರರಿದ್ದರು. ಕೇಂದ್ರ ಸರ್ಕಾರದ ಸಮಿತಿನೂ ಬಂದೋಗಿ ನಿಜವಾಗ್ಲೂ 18,000 ಕೋಟಿ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಈ ಸದ್ಯ ನಮಗೆ ಬಂದಿದ್ದು ತೃಪ್ತಿ ಏನೂ ಇಲ್ಲ. ನಮಗೆ ಪೂರ್ಣ ಪ್ರಮಾಣದ 18,000 ಕೋಟಿ ಕೊಟ್ಟಾಗ ಮಾತ್ರ ನಮ್ಮ ರಾಜ್ಯದ ರೈತರಿಗೆ, ನಮ್ಮ ರಾಜ್ಯದ ಜನರಿಗೆ ನಾವು ಕೊಟ್ಟಂಗಾಗತ್ತೆ. ಇದು ನೋಡಿದ್ರೆ ನಿಮಗೆ ಅರ್ಥ ಆಗಬೇಕು, ಕೇಂದ್ರ ಸರ್ಕಾರ ಯಾವ ರೀತಿ ನಮ್ಮ ಕರ್ನಾಟಕ ರಾಜ್ಯವನ್ನು ನಡೆಸ್ಕೊತಾ ಇದೆ ಅಂತಂದು. ಫಲತಾಯ ಧೋರಣೆಯಿಂದ ನಮ್ಮ ಕರ್ನಾಟಕ ಸರ್ಕಾರ 25 ಲಕ್ಷ ಸದಸ್ಯರು ಕೊಟ್ಟಂಥ ರಾಜ್ಯ ಇದೆ. ಯಾವುದೇ ಗ್ರ್ಯಾಂಟನ್ನು ಕೊಡೋಗಲ್ಲ ಅಂತಂದರೆ ಮತ್ತು ಲೋಕಸಭಾ ಚುನಾವಣೆಯೊಳಗೆ ಈ BJP ಮಿತ್ರರು ಯಾವ ಮುಖ ಇಟ್ಕೊಂಡು ಚುನಾವಣೆಗೆ ಓಟ್ ಕೇಳ್ತಾರೆ. ಇವರು ಮಾತೆತ್ತಿದ್ರೆ ಬರೀ ಜಾತಿ ವಿಚಾರದೊಳಗೇನೆ ಮಾತಾಡ್ತಾ ಇದ್ದಾರೆ ವಿನ ಅಭಿವೃದ್ಧಿ ವಿಚಾರ ಆಗಲಿ, ನಾನು ಬರ ಪರಿಹಾರ ಎಷ್ಟು ದುಡ್ಡು ಕೊಟ್ಟಿದ್ದೀವಿ ರಾಜ್ಯಕ್ಕೆ, ನಮ್ಮ ತೆರಿಗೆ ಹಣನ ನಾವು ರಾಜ್ಯದೊಳಗೆ ಕೊಟ್ಟಿದ್ದೀವಿ. ಯಾಕಂದರೆ 100 ರೂಪಾಯಿ ನಾವು ತೆರಿಗೆ 100 ರೂಪಾಯಿ ಕಟ್ಟಿದರೆ ನಮ್ಮ ಪಾಲಿಗೆ ಬರೋದು ಬರೀ 13 ರೂಪಾಯಿ. ಹಿಂದೆ UPI ಸರ್ಕಾರದಿಂದ ನಮ್ಗೆ ಎಡಿಷನ್ ಕೊಟ್ಟಂಥ ಉದಾಹರಣೆಗಳದಾವೆ. ಇವರು ಸಮಿತಿ ಮೇಲೆ ಹಾಕ್ತಾರೆ, ಯಾವುದೋ ಒಂದು ಸಮಿತಿ ಮಾಡಿದ್ವಿ, ಆ ಸಮಿತಿ ಶಿಫಾರಸು ಸಂಬಂಧ ಇಲ್ಲ, ಅದಕ್ಕಿಂತ ಹೆಚ್ಚು ಕೊಡೋಕೆ ಅವಕಾಶ ಇದೆ. ಯಾಕಂದ್ರೆ ರಾಜ್ಯದ್ದು ಟ್ಯಾಕ್ಸ್ ಕಟ್ಟಿದ್ದು ಇವತ್ತು ರಾಜ್ಯದೊಳಗೆ ಇಡೀ ದೇಶದೊಳಗೆ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟಂಥ ರಾಜ್ಯ ಯಾವುದಿದ್ರೆ ಮೊಟ್ಟ ಮೊದಲನೇ ಮಹಾರಾಷ್ಟ್ರ, 2ನೇದು ಕರ್ನಾಟಕ. ಇಷ್ಟು ಕಟ್ಟಂಥ ರಾಜ್ಯಕ್ಕೆ ಬರೀ ನೀವು 100ಕ್ಕೆ 13 ರೂಪಾಯಿ ಕೊಡ್ತೀರಿ ಅಂತಂದರೆ, ಮತ್ತು ಇಷ್ಟೆಲ್ಲದನ್ನು ಯಾವ ಪುರುಷಾರ್ಥಕ್ಕಾಗಿ BJP ನಾಯಕರು ಮಾತಾಡ್ತಾರೆ ಚುನಾವಣೆ ಈ ಟೈಮ್ನೊಳಗೆ? ನಾವೇನು ಕೊಟ್ಟಿದ್ದೇನಾರು ಇರಬೇಕಲ್ಲ. ಅದಕ್ಕೆ BJPಯವರಿಗೆ ಕರ್ನಾಟಕ ರಾಜ್ಯದೊಳಗೆ ಲೋಕಸಭಾ ಚುನಾವಣೆಯೊಳಗೆ ಓಟ್ ಕೇಳೋಂಥ ನೈತಿಕ ಹಕ್ಕು ಇಲ್ಲ ಅಂತ. ಸರಿ, ಒಂದು ಕಾಂಗ್ರೆಸ್ದ ಮೇಲೆ ವಿಶ್ವಾಸ ಮೂಡಿದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ. ಹಿಂದಿನ ಅವಧಿಯಿಂದ ಹಿಡ್ಕೊಂಡು ಇಲ್ಲಿವರೆಗೂ, ಜವಾಹರ್ಲಾಲ್ ನೆಹರು ಹಿಡ್ಕೊಂಡು ಇಲ್ಲಿವರೆಗೂ ಕಾಂಗ್ರೆಸ್ಸು ತನ್ನದೇ ಆದಂಥ ಕೊಡುಗೆಯನ್ನು ಈ ದೇಶಕ್ಕೆ ಕೊಟ್ಟಿದೆ.
ಸ್ವತಂತ್ರ ಸಿಗೋಕ್ಕಿಂತ ಮುಂಚಿತವಾಗಿ ಈ ದೇಶದೊಳಗೆ ಒಂದು ಸಣ್ಣ ಸೂಜಿ ಮಾಡೋಂಥ ಫ್ಯಾಕ್ಟ್ರಿ ಇದ್ದಿದ್ದಿಲ್ಲ. ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದು ಕಾಂಗ್ರೆಸ್ ಪಕ್ಷನೇ. 10 ವರ್ಷದೊಳಗೆ ಇವ್ರ ಅಭಿವೃದ್ಧಿ ಏನು ಅಭಿವೃದ್ಧಿ ಇಟ್ಕೊಂಡು ಓಟನ್ನು ಕೇಳ್ತಾರೆ. ಯಾವ ಚುನಾವಣೆ ಒಳಗೆ ನಾವು ಕೇಂದ್ರ ಸರ್ಕಾರದಿಂದ ಇಷ್ಟು ಗ್ರ್ಯಾಂಟ್ ತಂದಿದ್ವಿ, ಇಷ್ಟಪ್ಪ ಕೆಲಸ ಮಾಡಿದ್ವಿ ಅಂತ ಅಭಿವೃದ್ಧಿ ಮೇಲೆ ಮತ ಕೇಳಿ ಇಲ್ಲಿವರೆಗೂ ಯಾರೂ ಅಭಿವೃದ್ಧಿ ಮೇಲೆ ಮತವನ್ನು ಕೇಳುವಂಥ ಕೆಲಸವನ್ನು ಮಾಡಿದ್ವಿ. ಸಿಂಧನೂರು ನಗರಸಭೆಯ ವಿವಿಧ ಕೆರೆಗಳಲ್ಲಿ ಒಟ್ಟು 1016 MLD ನೀರು ಸಂಗ್ರಹವಿದ್ದು ಜೂನ್ ತಿಂಗಳ ಮಧ್ಯದವರೆಗೆ ನೀರು ಸರಬರಾಜು ಮಾಡಲು ಮುಂಜಾಗ್ರತೆ ವಹಿಸಲಾಗಿದೆ ಎಂದು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು ತಿಳಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ನಗರದ ದೊಡ್ಡ ಕೆರೆಯಲ್ಲಿ 100 MLD, ಸಣ್ಣ ಕೆರೆಯಲ್ಲಿ 30 MLD ಹಾಗೂ ತುರ್ವಿಹಾಳ್ ಬಳಿ ಇರುವ ಕೆರೆಯಲ್ಲಿ 1140 MLD ಸೇರಿ ಒಟ್ಟು 1270 MLD ನೀರು ಸಂಗ್ರಹವಿದೆ. ಇದರಲ್ಲಿ 20% ಆವಿಯಾಗಲಿದ್ದು 1016 MLD ನೀರು ಲಭ್ಯವಾಗಲಿದೆ. ಆದರೆ ಕೆಲ ಕಿಡಿಗೇಡಿಗಳು ಕೆರೆಗಳಲ್ಲಿ ನೀರು ಖಾಲಿಯಾಗಿದೆ ಎಂದು ಸುಳ್ಳು ಸುದ್ದಿಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಜನರಲ್ಲಿ ಆತಂಕ ಮೂಡಿಸುವ ಕೆಲಸ ಮಾಡುತ್ತಿರುವುದು ಸರಿಯಲ್ಲ. ಈ ಸುಳ್ಳು ಸುದ್ದಿಗೆ ನಗರದ ಜನತೆ ಕಿವಿಗೊಡಬಾರದು ಎಂದು ಹೇಳಿದ್ದಾರೆ. ಪ್ರಸ್ತುತ ವಾರಕ್ಕೊಮ್ಮೆ ಶುದ್ಧೀಕರಿಸಿ ನೀರು ಸರಬರಾಜು ಮಾಡುತ್ತಿದ್ದು ನೀರಿನ ಲಭ್ಯತೆ ಆಧಾರದ ಮೇಲೆ ನೀರು ಸರಬರಾಜು ವಿತರಣಾ ಅವಧಿಯನ್ನು ವಿಸ್ತರಿಸಲಾಗುವುದು. ಸಾರ್ವಜನಿಕರು ನೀರನ್ನು ಮಿತವ್ಯಯವಾಗಿ ಬಳಸಬೇಕು. ಕಡ್ಡಾಯವಾಗಿ ನಲ್ಲಿಗಳಿಗೆ ಕಂಟ್ರೋಲರ್ಗಳನ್ನು ಹಾಕಬೇಕು. ಒಂದು ವೇಳೆ ನೀರನ್ನು ಅನಾವಶ್ಯಕವಾಗಿ ವ್ಯಯಿಸಿದರೆ ಅಂತವರಿಗೆ ನಿಯಮಾನುಸಾರ ದಂಡ ವಿಧಿಸುವುದಲ್ಲದೆ ಅವರ ನಳ ಸಂಪರ್ಕವನ್ನು ಕಡಿತಗೊಳಿಸಲಾಗುವುದು ಎಂದು ಮಂಜುನಾಥ್ ಗುಂಡೂರು ಅವರು ಎಚ್ಚರಿಕೆ ನೀಡಿದ್ದಾರೆ. ಸಿಪಿಎಂಎಲ್ ಲಿಬರೇಷನ್ ವತಿಯಿಂದ ಕೋಮುವಾದಿ ಬಿಜೆಪಿ ಸೋಲಿಸಿ ಸಂವಿಧಾನ ಪ್ರಜಾಪ್ರಭುತ್ವ ರಕ್ಷಿಸಿ ಪ್ರಚಾರಾಂದೋಲನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಿಪಿಎಂಎಲ್ ಲಿಬರೇಷನ್ ರಾಜ್ಯ ಕಾರ್ಯದರ್ಶಿ ಕ್ಲಿಫ್ಟನ್ ಡಿ ರಜೋರಿಯಾ ಮಾತನಾಡಿದರು. ಜನವಿರೋಧಿ, ಜನದ್ರೋಹಿ ಹಾಗೂ ಸಂವಿಧಾನ ವಿರೋಧಿ ಬಿಜೆಪಿ ಪಕ್ಷದ ಆಡಳಿತ ವೈಫಲ್ಯದ ವಿರುದ್ಧ ಕೊಪ್ಪಳ ಲೋಕಸಭಾ ಕ್ಷೇತ್ರದಾದ್ಯಂತ ಚುನಾವಣಾ ಜನಜಾಗೃತಿ ಆಂದೋಲನ ನಡೆಯಲಿದೆ. ಬಿಜೆಪಿ ಪಕ್ಷವನ್ನು ಸೋಲಿಸಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ರಕ್ಷಿಸಬೇಕು. ಇಂಡಿಯಾ ಅಭ್ಯರ್ಥಿಯನ್ನು ಗೆಲ್ಲಿಸಿ ಪಕ್ಷದ ಕರೆಯಾಗಿದೆ ಎಂದು ಹೇಳಿದರು. ಸಿಪಿಎಂಎಲ್ ಲಿಬರೇಷನ್ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಮಾತನಾಡಿ, ದುಡಿಯುವ ವರ್ಗದ ಬದುಕನ್ನು, ದೇಶವನ್ನು, ಪ್ರಜಾಪ್ರಭುತ್ವವನ್ನು ನಾಶ ಮಾಡುತ್ತಿರುವ ಬಿಜೆಪಿ ನಿರ್ಣಾಯಕವಾಗಿ ಸೋಲಿಸಬೇಕೆಂದರು. ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗೆ ಮತ ನೀಡಬೇಕೆಂಬ ಕರಪತ್ರವನ್ನು ಸಿಂಧನೂರು ತಾಲೂಕಿನ ಅಮರಪುರ, ಬೆಳಗುರ್ಗಿ, ವೆಂಕಟೇಶ್ವರ ಕ್ಯಾಂಪ್, ರೈತನಗರ ಕ್ಯಾಂಪ್, ಕಲ್ಮಂಗಿ, ಭೋಗಾಪುರ, ಗುಂಡ ಸೇರಿದಂತೆ ಹಲವು ಗ್ರಾಮಗಳ ಮತದಾರರಿಗೆ ಕರಪತ್ರ ವಿತರಣೆ ಮಾಡುವ ಜನಜಾಗೃತಿ ಅಭಿಯಾನ ಮೂಲಕ ಪ್ರಚಾರದಲ್ಲಿ ತೊಡಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಬೆಳಗುರ್ಗಿ, ತಾಲೂಕಾ ಕಾರ್ಯದರ್ಶಿ ಸಿಪಿಎಂಎಲ್ ಲಿಬರೇಷನ್ ಆರ್ಎಚ್ ಕಲ್ಮಂಗಿ, ಬಸವರಾಜ್ ಕೊಂಡೆ, ಚಾಂದ್ರಪಾಷ ಬೆಳಗನೂರು, ಹನುಮಂತ ದೀನಸಮುದ್ರ, ಬಸವರಾಜ್ ಹಿರೇದಿನ್ನಿ, ರಾಮಣ್ಣ ನಾಯಕ್, ಪರಶುರಾಮ್ ಭಂಡಾರಿ, ಮಹಾದೇವ, ಪಂಪಾಪತಿ ಬೆಳಗುರ್ಗಿ, ಬಸವರಾಜ್ ರೈತನಗರ್ ಕ್ಯಾಂಪ್, ಹನುಮಂತ ಟೈಲರ್, ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರಿದ್ದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.